ಸೊ ಬ್ರೆಸ್ಟ್ ಕ್ಯಾನ್ಸರ್ನ ಅರ್ಲಿಯಾಗಿ ಡಿಟೆಕ್ಟ್ ಮಾಡೋದಕ್ಕೆ ನಾವು ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂತ ಮಾಡ್ತೀವಿ. ಅದೇ ಥರ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅರ್ಲಿಯಾಗಿ ಡಿಟೆಕ್ಟ್ ಮಾಡೋದಕ್ಕೆ ಪ್ಯಾಪ್ ಸ್ಮಿಯರ್ ಅಂತ ಮಾಡ್ತೀವಿ. ಅದೇ ಥರ ಗುದದ್ವಾರದ ಕ್ಯಾನ್ಸರ್ ಅಥವಾ ಕರಳಿನ ಕ್ಯಾನ್ಸರ್ ಅದನ್ನು ಅರ್ಲಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ಏನಾದರೂ ಟೆಸ್ಟ್ಗಳಿದೆಯಾ, ಸ್ಕ್ರೀನಿಂಗ್ ಪ್ರೋಗ್ರಾಮ್ಗಳಿದೆಯಾ? ಹೌದು, ಇದೆ. ಸೊ ಅದೇ ಕೊಲೊನೋಸ್ಕೋಪಿ ಅಂತ ನಾವು ಅದನ್ನು ಹೇಳ್ತೀವಿ. ಸೊ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಹಲೋ, ನಮಸ್ಕಾರ. ನಾನು ಡಾಕ್ಟರ್ ಶ್ರೀನಿವಾಸ್ ಬಿಜೆ, ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್. ಕೊಲೊನೋಸ್ಕೋಪಿ ಅನ್ನೋದು ಈ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಲ್ಲ, ಇದನ್ನು ಕರಳಿನ ಕ್ಯಾನ್ಸರು ಮತ್ತು ಗುದದ್ವಾರದ ಕ್ಯಾನ್ಸರನ್ನು ನಾವು ಐಡೆಂಟಿಫೈ ಮಾಡೋದಕ್ಕೆ ಮಾಡುವಂತಹ ಸ್ಕ್ರೀನಿಂಗ್ ಟೆಸ್ಟ್ ಆಗಿದೆ. ಇದನ್ನು ನಾವು ಹೈ ರಿಸ್ಕ್ ಇಂಡಿವಿಜುವಲ್ಸು, ಅಂದರೆ ಒಬೆಸಿಟಿ ಜಾಸ್ತಿ ಇರೋದು ಅಥವಾ ಫ್ಯಾಮಿಲಿಯಲ್ಲಿ ಅವರಿಗೆ ಕರಳಿನ ಕ್ಯಾನ್ಸರ್ ಆಲ್ರೆಡಿ ಇದೆ ಅಂತ ಅಂದರೆ ಅಂಥವರಿಗೆ ನಾವು ಅಂಥ ಇಂಡಿವಿಜುವಲ್ಸ್ಲಿ ನಾವು ಈ ಕೊಲೊನೋಸ್ಕೋಪಿ ಟೆಸ್ಟ್ಗಳನ್ನು ಮಾಡ್ತೀವಿ. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಗುದದ್ವಾರದಿಂದ ಕೊಲೊನೋಸ್ಕೋಪ್ ಟ್ಯೂಬನ್ನು ಹಾಕಿ ಎಲ್ಲಾದರೂ ಪಾಲಿಪ್ಸ್ ಇದೆಯಾ, ಅಲ್ಸರ್ಸ್ ಇದೆಯಾ ಅಂತ ಅರ್ಲಿಯಾಗಿ ಐಡೆಂಟಿಫೈ ಮಾಡಿ ಅದರಿಂದ ಬಯಾಪ್ಸಿ ತೆಗಿತೀವಿ. ಅಥವಾ ಪೂರ್ತಿ ದೊಡ್ಡ ಕರಳಿನ ಪೂರ್ತಿಯಾಗಿ ನಾವು ಅದನ್ನು ಪೂರ್ತಿ ಚಿಕ್ಕ ಕರಳಿನ ಎಂಟ್ರೆನ್ಸ್ವರೆಗೂ ಹೋಗಿ ಅದನ್ನು ನಾವು ನೋಡ್ಬೋದು ಅಂತ ಆಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದು ನಿಮ್ಮ ಡಾಕ್ಟರ್ ಹತ್ರ ನೀವು ಹೋಗಿ ಡಿಸ್ಕಸ್ ಮಾಡ್ಬೋದು, ಅಥವಾ ನಮ್ಮನ್ನು ಭೇಟಿ ಮಾಡಿ ನಮ್ಮ ವೀಡಿಯೋಸ್ಗಳನ್ನ ಅಥವಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ. ನಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ.